ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದೆ. ಸುಮಾರು ಜನರು ನನಗೆ SSLCಯ ಸ್ಕ್ಯಾನ್ ಕಾಪಿಗಳನ್ನು ಕಳಿಸ್ತಾ ಇದ್ದಾರೆ. ಸ್ಕ್ಯಾನ್ ಕಾಪಿಯನ್ನು ಕಳಿಸಿ ಅವ್ರದ್ದಿರ್ತಕ್ಕಂಥ ಒಂದೇ ಒಂದು ಡೌಟ್ ಏನಪ್ಪ ಅಂತಂದರೆ, ಇಲ್ಲಿರ್ತಕ್ಕಂಥ ಈ ಪೇಪರಲ್ಲಿರ್ತಕ್ಕಂಥ ಮಾರ್ಕ್ಸು ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗುತ್ತಾ, ಒಂದ್ಸರಿ ಚೆಕ್ ಮಾಡಿ ಸರ್ ಅಂತ ಹೇಳಿದರು. ಅದಕ್ಕೆ SSLCಯಲ್ಲಿ ಇರ್ತಕ್ಕಂಥ ಇವ್ಯಾಲ್ಯುವೇಷನ್, ಮರು ಮೌಲ್ಯಮಾಪನದ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ನಾನು ನಿಮಗೆ ಡೀಟೇಲ್ಸನ್ನು ಹಂಚಿಕೊಳ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಫಸ್ಟ್ ಆಫ್ ಆಲ್ ಹೇಳೋದಂದರೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಸ್ಕ್ಯಾನ್ ಕಾಪಿಯನ್ನು ನಿಮ್ಮ ಟೀಚರ್ಸ್ಗಳಿಗೆ, ನೀವು ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರಲ್ಲ ಅವ್ರಿಗಾಗಿರ್ಬೋದು, ಅಥವಾ ನೀವೇ ಸ್ವತಃ ಏನು ಮಾಡಬೇಕು, ಮಾಡೆಲ್ ಕೀ ಆನ್ಸರ್, ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕೀ ಆನ್ಸರ್ಸ್ ಜೊತೆಗೆ ಏನು ಮಾಡಬೇಕು, ತಾಳೆಯನ್ನು ಹಾಕಬೇಕು. ಓಕೆ, ಯಾಕಂದರೆ ಮೌಲ್ಯಮಾಪನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೀಲಿಕೆ ಅನ್ನೋದು ಏನಪ್ಪ ಅಂದರೆ, ಹ್ಯಾಂಡ್ಬುಕ್ ಅಂದರೆ ಮಾಡೆಲ್ ಕೀ ಆನ್ಸರ್, ಅದು ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥದ್ದೇ ಮಾಡೆಲ್ ಕೀ ಆನ್ಸರ್ಸ್ ಇರಬೇಕು. ಅಲ್ಲಿರ್ತಕ್ಕಂಥ ಯಾವ ಒಂದು ಕೀ ಪಾಯಿಂಟ್ಸ್ ಇದಾವಲ್ಲ, ಅವೆಲ್ಲ ಕೀ ಪಾಯಿಂಟ್ಸು ನಿಮ್ಮ ಆನ್ಸರ್ಲಿದ್ದಾವಿಲ್ಲ ಅನ್ನೋದನ್ನು ನೋಡಬೇಕು. ಫಾರ್ ಎಕ್ಸಾಂಪಲ್, ಸಂದರ್ಭಕ್ಕೆ ಅವರು 3 ಅಂಕ ಅಂತ ನಿಗದಿ ಮಾಡಿರ್ತಾರೆ. ಓಕೆ, ಬಟ್ ನಿಮ್ಗೆ ಏನು ಮಾಡಿರ್ತಾರೆ, 2 ಅಂಕನೇ ಕೊಡ್ತಾರೆ. 2 ಅಂಕ ಯಾಕೆ ಕೊಡ್ತಾರೆ? ಯಾಕಂದರೆ ಆ ಮಾಡೆಲ್ ಕೀ ಆನ್ಸರ್ ಇರ್ತದ, ಆಯ್ಕೆಯಲ್ಲಿರ್ತಕ್ಕಂಥ ಅಂಶಗಳು, ಸಂದರ್ಭದಲ್ಲಿರ್ತಕ್ಕಂಥ ಅಂಶ, ಸ್ವಾರಸ್ಯದಲ್ಲಿರ್ತಕ್ಕಂಥ ಅಂಶ, ಅಷ್ಟು ಅಂಶಗಳೇನಾಗಬೇಕು, ಆ ಮೌಲ್ಯಮಾಪಕರಿಗೆ ಸಮರ್ಪಕ ಅನ್ನಿಸ್ಬೇಕು. ಓಕೆನಾ? ಆ ಮೌಲ್ಯಮಾಪಕರಿಗೆ ಸಮರ್ಪಕ ಅನಿಸಿದ ಮೇಲೇ ನಿಮಗೆ ಏನು ಮಾಡ್ತಾರೆ, ಅವರು 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಏನಾದರೂ ಉತ್ತರದಲ್ಲಿ ಕೆಲವೊಂದಿಷ್ಟು ಅಂಶಗಳು ಅಸಮರ್ಪಕ ಅನಿಸಿದರೆ, ಉತ್ತರದಲ್ಲಿನ ಅಂಶಗಳು ಬಿಟ್ಟು ಹೋಗಿದೆ ಅಂತ ಅನಿಸಿದರೆ, ಇವ್ಯಾಲ್ಯುವೇಟರ್ ಏನು ಮಾಡ್ತಾರೆ, ಅಂಕಗಳನ್ನು ಕಡಿತವನ್ನು ಮಾಡ್ತಾರೆ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಗಾಬರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸ್ಕ್ಯಾನ್ ಕಾಪಿಯನ್ನು ಬಂದ ತಕ್ಷಣ ನೀಟಾಗಿ ನೋಡಿರಿ. ಪ್ರಶ್ನೆ ಸಂಖ್ಯೆಗಳನ್ನು ನೋಡಬೇಕು. ಮತ್ತು ಮರು ಮೌಲ್ಯಮಾಪನ ಅಂತಂದರೆ ಹೋಲ್ ಕ್ವಶನ್ ಪೇಪರ್, ಹೋಲ್ ಆನ್ಸರ್ಸ್ ಪೇಪರನ್ನೇ ಏನು ಮಾಡ್ತಾರೆ, ಇನ್ನೂ ಒಂದು ಸಾರಿ ಮೌಲ್ಯಮಾಪನಕ್ಕೆ ಒಳಪಡಿಸ್ತಾರೆ. ನಿಮ್ಗನಿಸ್ಬೋದು, ಯಾವ ಕ್ವಶನ್ಸ್ಗಳಿಗೆ ಮಾರ್ಕ್ಸ್ ಇಲ್ಲ, ಅಲ್ಲಷ್ಟೇ ಮಾರ್ಕ್ಸ್ ಕೊಡ್ತಾರಂತಿಲ್ಲ. ಫುಲ್ ಪೇಪರನ್ನು ಏನು ಮಾಡ್ತಾರೆ ಅಂತಂದರೆ, ಇನ್ನೂ ಒಂದು ಸರಿ ಚೆಕ್ಕನ್ನು ಮಾಡ್ತಾರೆ. ಓಕೆ, ಹೀಗಾಗಿ ಈ ಫುಲ್ ಪೇಪರನ್ನು ಚೆಕ್ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸ್ ಏನಾಗ್ಬೋದು, ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಫಸ್ಟ್ ಇವ್ಯಾಲ್ಯುಯೇಷನಲ್ಲಿ ಏನು ಮಾಡಿರ್ಬೋದು, ಇವ್ಯಾಲ್ಯುವೇಟರ್ಗಳನ್ನು ಸ್ವಲ್ಪ ಅಂಕಗಳನ್ನು ಕೈಬಿಚ್ಚಿ ಕೊಟ್ಟಿರ್ಬೋದು. ಓಕೆ, ಎಲ್ಲೋ ಒಂದಿಷ್ಟು ಉತ್ತರದಲ್ಲಿ ಸಮರ್ಪಕ ಇರದೇ ಇತ್ತಂದ್ರೂ ಕೂಡ ಅಂಕಗಳನ್ನು ಕೊಟ್ಟಿರ್ಬೋದು. ಬಟ್ ಮರು ಮೌಲ್ಯಮಾಪನದಲ್ಲಿ ಏನಾಗಿರ್ತದೆ ಅಂದರೆ, ಫುಲ್ಲಾಗಿ ಏನು ಮಾಡ್ತಾರೆ, ಅವರು ಇವ್ಯಾಲ್ಯುಯೇಷನನ್ನು ಮಾಡ್ತಾರೆ. ಓಕೆನಾ? ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿಮಗೆ ಅನ್ಯಾಯವಾಗೋದಿಲ್ಲ. ಮತ್ತು ಆಫ್ಟರ್ ಇವ್ಯಾಲ್ಯುಯೇಷನ್ ಆತಂದರೆ ಇದು ಫೈನಲ್ ಆಗಿರ್ತಕ್ಕಂಥದ್ದು. ಓಕೆ, ಇದ್ರದ್ದು ಮತ್ತೆ ನಿಮಗೆ ಸ್ಕ್ಯಾನ್ ಕಾಪಿ ಕೊಡೋದಿಲ್ಲ, ಇದ್ರದ್ದು ಕೂಡ ಮತ್ತೆ ನಿಮಗೆ ಇವ್ಯಾಲ್ಯುಯೇಷನ್ ಹಾಕಲಿಕ್ಕೆ ಕೊಡೋದಿಲ್ಲ. ಓಕೆ, ಅಂದರೆ ಇದೇ ಇವ್ಯಾಲ್ಯುಯೇಷನ್ ಏನಾಗಿರ್ತದಪ್ಪ ಅಂತಂದರೆ ಫೈನಲ್ ಆಗಿರ್ತದೆ. ಇದನ್ನು ನೀವೇನು ಮಾಡ್ಕೋಬೇಕು, ಗಮನಿಸ್ಕೊಳ್ಬೇಕು. ನಿಮ್ಮ ಆನ್ಸರ್ ಪೇಪರನ್ನು ಚೆನ್ನಾಗಿ ಟ್ಯಾಲಿ ಮಾಡ್ಕೊಳ್ರಿ. ಓಕೆ, ಒಂದು ಸಾರಿ ಏನು ಮಾಡಿರಿ, ಡೌನ್ಲೋಡ್ ಮಾಡಿಕೊಂಡು ಬೋರ್ಡಲ್ಲಿ ಇರ್ತಕ್ಕಂಥ ಕೀ ಆನ್ಸರ್ಗಳ ಜೊತೆಗೆ ಟ್ಯಾಲಿ ಮಾಡಿಕೊಂಡು, ಎಲ್ಲೆಲ್ಲಿ ಪಾಯಿಂಟ್ಸ್ಗಳನ್ನ ಬರಬೇಕು, ಎಲ್ಲೆಲ್ಲಿ ಪಾಯಿಂಟ್ಸ್ಗಳನ್ನ ಬರ್ತಕ್ಕಂಥ ಸಾಧ್ಯತೆ ಇದ್ದಾವೆ, ಅಂಕಗಳನ್ನು ಬರಬೇಕು, ಅಂಕಗಳಿಲ್ಲ ಅಂತ ಅನ್ನಿಸಿದ ಕೂಡಲೇ ಮಾತ್ರ ನೀವೇನು ಮಾಡಿ ಅಂದರೆ ಇವ್ಯಾಲ್ಯುಯೇಷನ್ ಮಾಡಿ. ಇಲ್ಲಿ 6 ಅಂಕಗಳಿಗಿಂತ ಹೆಚ್ಚಿಗೆ ತೊಗೊಂಡ್ರೆ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, 6 ಅಂಕಗಳಿಗಿಂತ ಹೆಚ್ಚು ನಿಮಗೆ ಬಂದರೆ ನಿಮ್ಮ ಏನಾಗ್ತದೆ, ಇವ್ಯಾಲ್ಯುಯೇಷನ್ ಫೀಸು ರೀಫಂಡ್ ಮಾಡ್ತಾರೆ, ನಿಮಗೆ ವಾಪಸ್ ಕೊಡ್ತಾರೆ. ಓಕೆ, ಮರಳಿಸ್ತಾರೆ. ಎಷ್ಟು ಅಂಕ ಬರಬೇಕು, 6ಕ್ಕಿಂತ ಹೆಚ್ಚು. ಬಟ್ ಇನ್ನೂ ಒಂದು ಕಂಡೀಷನ್ ಏನದಪ್ಪ ಅಂದರೆ, 1 ಮಾರ್ಕ್ಸ್ ಹೆಚ್ಚಾದರೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಂಕಗಳನ್ನು ಪರಿಗಣಿಸ್ತಾರೆ. ಕನಿಷ್ಠ 1 ಅಂಕ ಹೆಚ್ಚಾದರೂ ಕೂಡ ನಿಮ್ಗೆ ಏನು ಮಾಡ್ತಾರೆ, ನಿಮ್ಮ ಮಾರ್ಕ್ಸಲ್ಲಿ, ನಿಮ್ಮ ಮಾರ್ಕ್ಶೀಟಲ್ಲಿ ಆ ಮಾರ್ಕ್ಸ್ಗಳನ್ನು ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ. ಜಸ್ಟ್ ನೀವೇನು ಮಾಡಬೇಕು ಅಪ್ಪ ಅಂತಂದರೆ, ಸಮರ್ಪಕ ಅನಿಸಿದೆ ಅಂತ ಅಂದರೆ, ಖಂಡಿತವಾಗಿ ನೀವು ನಿಮ್ಮ ಇವ್ಯಾಲ್ಯುಯೇಷನ್ಗಾಗಿ ನೀವು ಅರ್ಜಿಗಳನ್ನು ನೀವೇನು ಮಾಡ್ಬೋದು, ಅಪ್ಲೈಗಳನ್ನು ಮಾಡ್ಬೋದು. ಇದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನ. ನೋಡಿ, ಯಾಕಂದರೆ ಕೆಲವೊಂದು ಸಾರಿ ನಮ್ಗೆ ಏನು ಅನ್ನಿಸ್ತದೆ ಅಂದರೆ, ಇನ್ನೂ ಮಾರ್ಕ್ಸ್ ಬರಬೇಕು ಅಂತ ಅನ್ನಿಸ್ತದೆ. ಬಟ್ ಉತ್ತರದ ಅಂಶಗಳನ್ನು ನೋಡಿದಾಗ ನಮಗೇನಾಗ್ತದಪ್ಪ ಅಂದರೆ ಗೊತ್ತಾಗ್ತದೆ. ಯಾಕೆಂದರೆ ಮೌಲ್ಯಮಾಪನಕ್ಕಾದರೂ ತುಂಬ ಚೆನ್ನಾಗಿ ಅವರು ಮೌಲ್ಯಮಾಪನ ಮಾಡಿರ್ತಾರೆ. ಎಲ್ಲೋ 1-2 ಪ್ರಕರಣಗಳಾಗಿರ್ತಾವೆ, ಅಂಕಗಳನ್ನು ಬರಬೇಕಾಗಿತ್ತು, ಅಂಕಗಳನ್ನು ಕೂಡುವುದರಲ್ಲಿ ಕಳೆಯುವುದರಲ್ಲಿ ಇದೆ. ಬಟ್ ಇನ್ನು ನೋಡಿ, ಯಾರ್ದೆಲ್ಲ ಅಂಕಗಳನ್ನು ಮಾರ್ಕ್ಸ್ ವೇರಿಯೇಷನ್ ಬಂದಿದೆಯಲ್ಲ, ಅವರು ಕೇವಲ ಏನು ಮಾಡಬೇಕು, ನಿಮ್ಮ ಸ್ಕ್ಯಾನ್ ಕಾಪಿಯನ್ನು ಬೋರ್ಡಿಗೆ ಕಳಿಸ್ಬೇಕು. ಮರು ಎಣಿಕೆ ಇದು ಫ್ರೀ ಇರ್ತದೆ. ಮರು ಎಣಿಕೆ ಅನ್ನೋದು ಫ್ರೀ ಇರ್ತದೆ.
ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ಇಲ್ಲ. ಜಸ್ಟ್ ನೀವೇನು ಮಾಡಬೇಕು, ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಒಂದು ಅಪ್ಲಿಕೇಶನ್ ಬರೆದು ಅದ್ರ ಜೊತೆಗೆ ಸ್ಕ್ಯಾನ್ ಕಾಪಿಯನ್ನು ಹಚ್ಚಿದರೆ ನಿಮ್ಮ ಅಂಕಗಳನ್ನು ಏನು ಮಾಡ್ತಾರೆ, ಕರೆಕ್ಟಾಗಿ ಕೂಡಿಸಿ ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ನಿಮಗೆ ಅಂಕಗಳೇ ಬೇಕು, ಇವ್ಯಾಲ್ಯೂಯೇಷನ್ನೇ ಮಾಡಬೇಕಂದ್ರೆ ಮರುಮೌಲ್ಯಮಾಪನವನ್ನು ಮಾಡಬೇಕು. ಇಷ್ಟು ನೀವೇನು ಮಾಡಬೇಕು, ಡೀಟೇಲಾಗಿ ತಿಳ್ಕೊಂಡು ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಯೂಸ್ಫುಲ್ ಆಗಿದೆ ಅಂತ ಅನ್ಸ್ಕೊಳ್ತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.